ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಗೌಸಿಯಾ ಬೇಗಮ್ಮ, ಅಕ್ಟೋಬರ್ 7ರಂದು ಜರುಗಲಿರುವ ಆದರ್ಶ ವ್ಯಕ್ತಿತ್ವದ ಶ್ರೀ ಮಹರ್ಷಿ ವಾಲ್ಮೀಕಿಯ ಜಯಂತ್ಯೋತ್ಸವವನ್ನು ನಿಮ್ಮೆಲ್ಲರ ಸಹಕಾರದಿಂದ ಗೌರವಯುತವಾಗಿ ಆಚರಿಸಬೇಕಾಗಿದೆ. ಆದ್ದರಿಂದ ಜಯಂತಿ ಆಚರಣೆ ಬಗ್ಗೆ ಸಮಾಜದ ಸಲಹೆ ಸೂಚನೆಗಳನ್ನು ನೀಡುವಂತೆ ಕೋರಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಹಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತೆ ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಇರುವ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ನೂತನ ಭಾವಚಿತ್ರ ಹಾಕುವುದು, ಅಲ್ಲಿ ಬೀಸಾಡುವ ಕಸದ ನಿಯಂತ್ರಿಸುವಂತೆ ನಗರಸಭೆಗೆ ವಿಜಯಕುಮಾರ್ ಆಗ್ರಹ ಮಾಡಿದ್ದಾರೆ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕ ಅಧ್ಯಕ್ಷ ಟಿ ನರಸಿಂಹ ನಾಯ್ಕ ಅವರು ಮಾತನಾಡಿ, ಕಳೆದ ಜಯಂತಿಯಲ್ಲಿ ವಿಶೇಷ ಉಪನ್ಯಾಸಕರಾಗಿ ಬಂದಿದ್ದ ಕರಿಯಪ್ಪ ಮಾಳಿಗೆ ಅವರನ್ನ ಆಹ್ವಾನಿಸಬೇಕು. ಮಳೆಯಿಂದಾಗಿ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು. 60,000 ಜನಸಂಖ್ಯೆಯುಳ್ಳ ಸಮುದಾಯವಾಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲಿದ್ದು ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದಿದ್ದಾರೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ ಅವರು ಮಾತನಾಡಿ, ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅಸ್ತವ್ಯಸ್ತವಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ. ವಾಲ್ಮೀಕಿಯವರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರಿಗೆ ಅವರಿಗೆ ಸಲ್ಲಿಸುವ ಗೌರವವನ್ನು ನಾವು ಸಲ್ಲಿಸೋಣ. ಒಂದು ಒಳ್ಳೆಯ ಇದರಲ್ಲಿ ನಾವು ಆಚರಿಸಿ ಆ ನಿಟ್ಟಿನಲ್ಲಿ ತಮ್ಮ ಒಂದು ಸೂಚನೆ ಸಲಹೆ ತುಂಬಾ ಅವಶ್ಯಕತೆಯಾಗಿದೆ. ದಯವಿಟ್ಟು ತಮ್ಮೆಲ್ಲರ ಸೂಚನೆ ಮತ್ತು ಸಲಹೆಗಳನ್ನು ತಾವು ಇಲ್ಲಿ ಪ್ರಸ್ತಾಪ ಪಡಿಸಿದ್ದಲ್ಲಿ ನಾವು ಆ ನಡವಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಜಯಂತಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಲ್ಲಿ ನಾವೆಲ್ಲರೂ ನಾನು ಮತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಒಳ್ಳೆಯ ಸಲಹೆ ಸೂಚನೆಗಳನ್ನು ತಾವು ಇಂದು ಇಲ್ಲಿ ವ್ಯಕ್ತಪಡಿಸಲು ನಮ್ಮಲ್ಲಿ ಕೋರಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಸ್ಟಾರ್ಟ್ ಆಗ್ತಾ ಇತ್ತು ಸರ್. ಆಮೇಲೆ ನಾವು 12-1 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಈ ಸಲ ಮಳೆ ಬರುತ್ತೆ ಮತ್ತೆ ಇಲ್ಲಿ ಬೇಡ ಅಂತಂದ್ರೆ ನಮ್ಮ ಭಾವನೆ ಇದೆ ಸರ್, ಊರು ಲಾಸ್ಟ್ ಆಗುತ್ತೆ ಸರ್. ಅದು MS ಸಿದ್ದಪ್ಪ ನಗರದಲ್ಲಿ ಇದೆ ಸರ್. ಅದೇ ಸರ್, ಒಂದು ಲಾಸ್ಟ್ ಟೈಮ್ ಮತ್ತೆ ಇನ್ನೊಂದು 1 hour ಒಂದು ಮಾತಾಡಿದ್ರು ಸರ್. ಕರಿಯಪ್ಪ ಮಾಳಿಗೆ ಅಂತ ಲಾಸ್ಟ್ ಇಯರ್ ಕರ್ಸಿದ್ವಿ ಸರ್. ಅವ್ರನ್ನೇ ಕರ್ಸೋದಂತ ಸಭೆ ಒಪ್ಪಿಗೆ ಕೊಟ್ಟರೆ ನಾವು ಅವ್ರ ಕಡೆನೆ ಮಾತಾಡ್ತೀವಿ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಮಾತಾಡಿದ್ರು ಸರ್. ಬೇಕಾದ್ರೆ ಮತ್ತೆ ಕೇಳಿಕೊಂಡ್ರೆ ನಾವು ಅವ್ರ ಹತ್ರ ತಗೊಂಡು ಮಾಡ್ತೀವಿ. ನೀವು ಆಪ್ಷನ್ಸ್ ಇಟ್ಕೊಂಡ್ರೆ ಈಗ ನಿಮ್ಗೊಂದು ಅನುಕೂಲ ಆಗುತ್ತೆ ಸರ್. ನಮ್ಗೆ ಬೇರೆ ಕಡೆ ಎಲ್ಲ ಅಪಾಯಿಂಟ್ ಸರಿ ಸರ್, ಇನ್ನೊಬ್ರು ಯಾರನ್ನಿದ್ರೆ ಹೆಸರು ಸೂಚಿಸಿ ಸರ್. ಹೇಳಿ ಸರ್, ಇನ್ನು ಯಾರನ್ನಿದ್ದಾರೆ? ನಿರ್ದೇಶಕರೇ ಹಾಗೂ ವಾಲ್ಮೀಕಿ ಮಹಾಸಭಾದ ಗೌರವಾಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗ ವಾಲ್ಮೀಕಿ ಜಯಂತಿ ಒಂದು ಸ್ಥಳದ್ದು ಮೇನ್. ನಮಗೆ ಮಳೆ ಬಂದ್ರೆ ಇಲ್ಲಿ ಒಂದ್ಸಲಿ ಬಹಳ ತೊಂದರೆ ಆಗಿತ್ತು. ಆದಷ್ಟು ನಮಗೆ ವೆಂಕಟೇಶ್ವರ ಕಲ್ಯಾಣ ಮಂಟಪ ಮಾಡಿದ್ರೆ ಹೆಂಗ ನಿಮ್ಮೆಲ್ಲ ಅನಿಸಿಕೆ, ನಿಮ್ಮೆಲ್ಲ ಒಪ್ಪಿಗೆ ಇಲ್ಲಿ ಮಾಡೋದನ್ನ ಅಲ್ಲಿ ಮಾಡೋದು ಜನ ಸೇರಿಸ್ಬೋದು ಅನುಕೂಲ. ಯಾಕಂದ್ರೆ ಮಳೆ ಬಂದ್ರೆ ಎಲ್ಲ ಅದು ಅಡಿಗೆ ಮಾಡಿದ್ದು ವ್ಯವಸ್ಥೆ ಎಲ್ಲ ವೇಸ್ಟ್ ಆಗುತ್ತೆ. ಕಮ್ಮರ್ ದೂರ ಸರ್, ನಮಗೆ ಇದು ತೊಂದರೆ ಆಗ್ತಿದೆ. ನಮ್ಮ ಜನಾಂಗಕ್ಕೆ ಇಡೀ ಸಿರುಗುಪ್ಪ ತಾಲೂಕಿನಲ್ಲಿ ಇರ್ತಕ್ಕಂಥ 50-60 ಸಾವಿರ ವಾಲ್ಮೀಕಿ ಜನಾಂಗರು ಪ್ರತಿಯೊಬ್ಬರಿಗೂ ಒಂದು ನಾಚಿಕೆ. ನಮ್ಮ ಜನಾಂಗಕ್ಕೆ ನಮಗೆ ನಾಚಿಕೆ. ಇವತ್ತು ಬಹಳಷ್ಟು ಜನ MLA, ನಮ್ಮ ರಿಸರ್ವೇಶನ್ MLAಗಳು ಇದ್ದಾರೆ. ನಾಚಿಕೆ ಪಡ್ತಕ್ಕಂಥ, ನಮಗೆ ನಾಚಿಕೆ ಪಡುವಷ್ಟು ಇದಾಗಿದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಗರಸಭೆಯವರು ಗಮನ ಕೊಡ್ತಾ ಇಲ್ಲ. ನಿಮ್ಗೆ ಒಂದು ಲೆಟರ್ ಕೊಡೋದನ್ನ ನಾವು ಇದು ಮಾಡಿದ್ವಿ ಮೇಡಮ್, ಆಗ್ಲಿಲ್ಲ. ನಗರಸಭೆಯವರು ಪಾಪ ಸಾರು ಬಂದ್ರು, ಅವತ್ತು ಕ್ಲೀನ್ ಮಾಡಿದ್ರು. ಒಂದೇ ದಿನ ಅವತ್ತು ಬಂದ್ರು, ಕ್ಲೀನ್ ಮಾಡಿದ್ರು, ಹೋದ್ರು. ನೆಕ್ಸ್ಟ್ ಡೇ ಅದೇ ಕೆಲಸ ಮತ್ತೆ ಹಂಗೆ ರೀಸೆಸ್ ಮಾಡ್ತಾರೆ ಮೇಡಮ್. ಅಲ್ಲಿ ಸ್ಕೂಲ್ ಇದೆ ಪಕ್ಕದಲ್ಲಿ, ಸ್ಕೂಲ್ ಹಿರಿಯ ಪ್ರಾಥಮಿಕ ಶಾಲೆ, ಆರ್ಮಿನಾಡ್ ಸ್ಕೂಲು. ಮಕ್ಕಳು ಅಲ್ಲಿ ಬಹಳ ಜನ, 100 ಜನಸಂಖ್ಯೆ ಹುಡುಗರು ಓದ್ಕೋತಾರೆ. ಅಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿ ವೃತ್ತ ಇದೆ. ಅದ್ರ ಪಕ್ಕದಲ್ಲಿ ಇವಾಗ ಫೋಟೋ ಬೇಕಾದ್ರೆ ನಿನ್ನೆನೆ ಹಾಕಿದ್ದಾರೆ, ನಿಮಗೆ ತೋರಿಸ್ತೀನಿ. ದಯವಿಟ್ಟು ದೊಡ್ಡವರು ಪೂರ್ವಭಾವಿ ಸಭೆ ಮಾಡ್ತೀರಿ, ಪ್ರತಿಯೊಂದು ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅಧಿಕಾರಿಗಳ ಹತ್ರ ಮಾತಾಡಿ. ನಮ್ಗಂತೂ ಯುವಕರು ಯಾಕಂದ್ರೆ ಗೊತ್ತಾಗಲ್ಲ, ದೊಡ್ಡವರು ಸಲಹೆ ಕೊಟ್ರೆ ಅದು ಏನ್ ಮಾಡ್ಬೇಕು ಏನಿಲ್ಲ, ಕಸ ಹಾಕ್ದಂಗೆ ಮಾಡ್ಬೇಕಾಗುತ್ತೆ. ಇದೇ ವೇಳೆ ನಗರಸಭೆಯ ಅಧ್ಯಕ್ಷೆ ಬಿ ರೇಣುಕಮ್ಮ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಬಸವರಾಜ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರದೀಪ, ನಿವೃತ್ತ ಪ್ರಾಂಶುಪಾಲರು ಆದ ಎಂ ವೀರೇಶಪ್ಪ,
ಬಿ ಬಸವರಾಜು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಗೌರವಾಧ್ಯಕ್ಷ ಸಣ್ಣ ಯಲ್ಲಪ್ಪ, ಉಪಾಧ್ಯಕ್ಷರು ಆದ ಎಚ್.ವಿ. ಈರಣ್ಣ, ಭೀಮಲಿಂಗಪ್ಪ, ರುದ್ರಮುನಿ, ಪ್ರಧಾನ ಕಾರ್ಯದರ್ಶಿ ಎಸ್. ಗಾದಿಲಿಂಗಪ್ಪ, ಮಾಜಿ ಅಧ್ಯಕ್ಷ ಎಂ. ಹೊನ್ನಪ್ಪ, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟಿನ ಖಜಾಂಚಿ ಎಸ್. ನರೇಂದ್ರ ಸಿಂಹ ಮತ್ತಿತರರು ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಹೊಂದಿರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.